ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. PUC ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿ ಕನ್ನಡದ 3ನೆಯ ಪದ್ಯ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನುವಲು ಅಂತಕ್ಕಂಥದ್ದು. ಈಗಾಗಲೇ ಈ ಪದ್ಯದ ಕುರಿತು ನಾನು ವಿಶ್ಲೇಷಣೆಯನ್ನು, ಸಾರಾಂಶವನ್ನು, ಅದರ ಚರ್ಚೆಯನ್ನು ಮಾಡಿದ್ದೇನೆ. ಒಂದು ವೇಳೆ ಯಾರಾದರೂ ನೋಡಿಲ್ಲ ಅಂದರೆ ಅದು ಕೂಡ ನೋಡಿದರೆ ಒಳ್ಳೆಯದು. ವಿದ್ಯಾರ್ಥಿಗಳೇ, ದಯವಿಟ್ಟು ಅದನ್ನು ಕೂಡ ತಾವು ನೋಡಬೇಕು. ಇಲ್ಲಿ ನಾನು ಪ್ರಶ್ನೋತ್ತರ ಮಾಲಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ಇಲ್ಲೇನಿದೆ ಅಂತಂದ್ರೆ, ಈ ಪರೀಕ್ಷಾ ದೃಷ್ಟಿಯನ್ನು ನಾವು ಗಮನದಲ್ಲಿಟ್ಕೊಂಡು ಇದನ್ನು ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳೇ, ಇದನ್ನು ನೀವು ಅನೇಕ ಸಲ ನೋಡಿದರೆ ನಿಮಗೆ ಮನನ ಆಗ್ತದೆ. ಅದು ಅಲ್ಲದೆ ವಿಶೇಷವಾಗಿ ಏನು ಅಂತಂದರೆ, ನಾನು ಮಾಡಿರ್ತಕ್ಕಂಥ ಈ ಒಂದು ಪುಟ್ಟ ಸಹಾಯ ಅಥವಾ ಸಹಕಾರ ಅಥವಾ ಏನೋ ಒಂದು ಕೆಲಸಕ್ಕೆ ದಯವಿಟ್ಟು ನೀವು ನನಗೆ ಪ್ರತಿಯಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ಅದರೊಂದಿಗೆ ಅದನ್ನು ಶೇರ್ ಮಾಡಿಕೊಂಡು, ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿದರೆ ಬಹಳಷ್ಟು ಸಂತೋಷ ಆಗ್ತದೆ. ನಾನು ಮತ್ತಷ್ಟು ಹುಮ್ಮಸ್ಸಿನಿಂದ ಇನ್ನಷ್ಟು ಪಾಠಗಳನ್ನು ಮಾಡಬಹುದು. ವಿದ್ಯಾರ್ಥಿಗಳೇ, ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇದು ಕುಮಾರವ್ಯಾಸ ವಿರಚಿತವಾದಂಥ ಮೂಲ ಗ್ರಂಥದಿಂದ ಆಯ್ಕೆ ಮಾಡಲಾಗಿದೆ. ಕವಿ ನಾರಣಪ್ಪ ಅಥವಾ ಕುಮಾರವ್ಯಾಸ. ಮೊದಲನೇ ಹೆಸರು ಕುಮಾರವ್ಯಾಸ ಅಲ್ಲ, ಅದು ವ್ಯಾಸನಿಂದ ಪ್ರಭಾವಿತನಾಗಿರುವುದರಿಂದ ಕುಮಾರವ್ಯಾಸ ಅಂತ ತನ್ನನ್ನೇ ತಾನು ಕರೆದುಕೊಂಡಿದ್ದಾನೆ. ಆದರೆ ಆತನ ಮೂಲ ಹೆಸರು ನಾರಣಪ್ಪ, ನಾರಾಯಣಪ್ಪ ಅಲ್ಲ. ಭಾಳ ಮಂದಿಗೆ ಕೆಲವೊಂದು ಕನ್ಫ್ಯೂಷನ್ಗಳಿವೆ, ನಾರಾಯಣಪ್ಪ ಅಂತೇಳಿ ಅಲ್ಲ, ಅದು ನಾರಣಪ್ಪ. ಅವನಿಗಿರ್ತಕ್ಕಂಥ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಅಲಂಕಾರಗಳಲ್ಲಿ ರೂಪಕ ಅಲಂಕಾರ ಅಂತೇಳಿ ನಿಮ್ಮ ಗುರುಗಳಿಂದ ಕೇಳಿ ತಿಳಿದುಕೊಳ್ಳಬಹುದು, ಅಥವಾ ನಾನು ಕೂಡ ಅದರ ಬಗ್ಗೆ ಪಾಠ ಮಾಡಿದ್ದೇನೆ. ಅಲ್ಲಿಯೂ ಕೂಡ ತಾವು ಅದನ್ನು ನೋಡಬಹುದು. ಆತನ ಕಾಲ ಕ್ರಿಸ್ತಶಕ 1400. ಅವನ ಆಕರ ಕೃತಿ ಅಂತಂದ್ರೆ ಅಲ್ಲಿರ್ತಕ್ಕಂಥ ಈ ಮೂಲ ಕೃತಿ, ಯಾವ ಮೂಲ ಕೃತಿಯಿಂದ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆಯೋ ಅದಕ್ಕೆ ಆಕರ ಕೃತಿ ಅಂತ ಹೇಳ್ತಾರೆ. ಕರ್ನಾಟ ಭಾರತ ಕಥಾಮಂಜರಿ. ಇದು ಮತ್ತು ಅನೇಕರು ಕರ್ನಾಟಕ ಭಾರತ ಅಂತಾರೆ, ಅಲ್ಲ, ಇದು ಕರ್ನಾಟ ಭಾರತ ಕಥಾಮಂಜರಿ ಅಂತಕ್ಕಂಥದ್ರೆ ಇಲ್ಲಿ ಆ ಮೂಲ ಗ್ರಂಥದ ವಿರಾಟ ಪರ್ವದ 3ನೆಯ ಸಂಧಿಯಿಂದ ಆಯ್ದ ಭಾಗಗಳು ಇವೆಲ್ಲ ಕನೆಕ್ಟೆಡ್ ಇಲ್ಲ, ಒಂದಕ್ಕೊಂದು ಕನೆಕ್ಟೆಡ್ ಇಲ್ಲ. ಹಂಗೆ ಆ ಇಡೀ ಕಾವ್ಯದೊಳಗಿಂದ ನಾವು ನೋಡ್ತಕ್ಕಂಥದ್ದು ಕೆಲವೊಂದು ಭಾಗಗಳನ್ನು ಆಯ್ದುಕೊಳ್ಳಲಾಗಿದೆ. ಆದ್ದರಿಂದ ಇದಕ್ಕೆ ನಾವು ಖಂಡಕಾವ್ಯ, ಆಯ್ದ ಖಂಡ ಭಾಗಗಳು ಅಂತ ಕೂಡ ನಾವು ಹೇಳಬಹುದಾಗಿದೆ. ಈಗ ನೇರವಾಗಿ ನಾನು ಪ್ರಶ್ನೋತ್ತರಗಳಿಗೆ ಬರ್ತೀನಿ. ಇದು 1 ಅಂಕದ ಪ್ರಶ್ನೆಗಳು. ನಾನು ಸ್ವಲ್ಪ ನನ್ನ ಸ್ಪೀಡ್ ಹೆಚ್ಚಿಗೆ ಮಾಡ್ಕೊಳ್ತೇನೆ, ದಯವಿಟ್ಟು ಸಹಕರಿಸಬೇಕು. ತಾನು ಹೆಣ್ಣಾಗಿ ಹುಟ್ಟಿದುದು ಹೀಗಾಯ್ತೆಂದು ದ್ರೌಪದಿ ದುಃಖಿಸುತ್ತಾಳೆ. ಇಲ್ಲಿ 4 ಆಪ್ಷನ್ಸ್ ಇವೆ, ಅ ಇ ಈ ಅಂಥೇಳಿ. ನಾನು ಉತ್ತರ ಆಪ್ಷನ್ ಮಾತ್ರ ಓದ್ತಾ ಹೋಗ್ತಾ ಇದ್ದೇನೆ. ಇನ್ನೊಮ್ಮೆ ಪ್ರಶ್ನೆ ಹೇಳ್ತೀನಿ. ತಾನು ಹೆಣ್ಣಾಗಿ ಹುಟ್ಟಿದುದು ಹೀಗೆ ಆಯಿತು ಎಂದು ದ್ರೌಪದಿ ಹೇಳುತ್ತಾಳೆ. ಘೋರ ಪಾತಕ ಅಂಥೇಳಿ ಅವಳು ಹೇಳ್ತಾಳೆ. ಧರ್ಮರಾಯನಿಗೆ ಎಂಥ ಗರ ಹೊಡೆದಿದೆ? ಆ ಧರ್ಮ ಕ್ಷಮೆ ಅಂತಕ್ಕಂಥದ್ದು ಹೊಡೆದಿದೆ. ಇನ್ನು ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾದವನು ಯಾರು? ಅರ್ಜುನ. ಇನ್ನು 4ನೇ ಪ್ರಶ್ನೆ, ಇವಳನ್ನು ಪಾಂಚಾಲನಂದನೆ ಎಂದು ಕರೆಯಲಾಗ್ತದೆ. ಯಾರನ್ನು ಅಂತಕ್ಕಂಥ ಮಾತಿಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಇವಳನ್ನು ಅಂದರೆ ದ್ರೌಪದಿಯನ್ನು ಪಾಂಚಾಲ ನಂದನೆ ಅಂಥೇಳಿ ಕರೆಯಲಾಗ್ತಾ ಇದೆ. ಇನ್ನು ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ನಾನು ಟೈಮರ್ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀನಿ, ದಯವಿಟ್ಟು ಅದರ ಕಡೆ ಗಮನಿಸಬೇಡ್ರಿ. 5ನೇ ಪ್ರಶ್ನೆ, ರಾಜಸಭೆಯೊಳಗೆ ದ್ರೌಪದಿಯನ್ನು ಒದೆದವರು ಯಾರು? ಈ ಕೀಚಕ ಅಂತಕ್ಕಂಥದ್ದು ಉತ್ತರ. ಇವನನ್ನು ಯಮಲೋಕಕ್ಕೆ ಕಳುಹಿಸೆಂದು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ. ಯಾರನ್ನು ಅಂತಂದಂಗೆ ಇದನ್ನು ಒಂದೇ ವಾಕ್ಯದೊಳಗೆ ಪ್ರಶ್ನೆ ಕೇಳಿದ್ರೆ, ಭೀಮನು ಅಂದರೆ ದ್ರೌಪದಿ ಭೀಮನಿಗೆ ಯಾರನ್ನು ಯಮಲೋಕಕ್ಕೆ ಕಳುಹಿಸು ಎಂದು ಹೇಳ್ತಾಳೆ ಅಂತೇಳಿ ಈ ಟೈಪ್ ಪ್ರಶ್ನೆ ಮಾಡ್ತಾರೆ. ಅದನ್ನು ಇಲ್ಲ ಅಂತಂದ್ರೆ ನಿನಗೆ ಮಲ್ಟಿಪಲ್ ಚಾಯ್ಸ್, ನಿಮಗೆ ಒಂದು ವೇಳೆ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿದ್ದಾರೆ, ಬಹು ಆಯ್ಕೆಯ ಒಂದು ಸೌಲಭ್ಯ ನಿಮಗಿತ್ತು ಅಂತಂದ್ರೆ ಇಲ್ಲಿ 4 ಆಯ್ಕೆಗಳಿವೆ. ಕೀಚಕ ಅಂತಕ್ಕಂಥದ್ದು ಉತ್ತರ ಇದೆ.
ಗಂಡರೋ ನೀವು ಭಂಡರೋ ಎಂದವರು ಯಾರು? ಆ ದ್ರೌಪದಿ. ಹೆಣ್ಣು ಹರಿಬಕ್ಕೂ ಸುಗವೇ ತಮ್ಮಣ್ಣನಾಜ್ಞೆಯ ಮೀರಿ ಕುಂತಿಯ ಚಿಣ್ಣ ಬದುಕುದನು ಎಂಬಲ್ಲಿ ಕುಂತಿಯ ಚಿಣ್ಣ ಇವನು ಯಾರು ಅಂತಕ್ಕಂಥದ್ದು ಈ ಭೀಮ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂದವರು ಯಾರು? ಆ ದ್ರೌಪದಿ. ಮಂದೆಗೆಳಸಿದೆ ಪಾಪಿ ಎಂದು ದ್ರೌಪದಿ ಯಾರನ್ನು ಕುರಿತು ಚಿಂತಿಸುತ್ತಾಳೆ? ದುರ್ಯೋಧನನನ್ನು ಕುರಿತು. ಈ 11ನೇ ಪ್ರಶ್ನೆ, ದ್ರೌಪದಿ ಭೀಮನನ್ನು ಕುರಿತು ತನಗೆ ಎಷ್ಟು ಬಾರಿ ಅವಮಾನವಾಗಿಸಿದೆ ಎಂದು ಹೇಳಿದ್ದಾಳೆ? 3. ತೋಳ ಹೊರೆ ನಿಮಗೇಕೆ ಭೂಪಾಲ ವಂಶದೊಳಿಸಲೇತಕೆ ಎಂಬ ದ್ರೌಪದಿಯ ಮಾತು ಇವರನ್ನು ಕುರಿತಾದದ್ದು, ಈ ಪಾಂಡವರನ್ನು ಕುರಿತಾದದ್ದು. ಮನದೊಳಗೆ ಹಗೆಗಳನ್ನು ಹಿಡಿದವರಾರು? ಆ ಭೀಮ. 14ನೇ ಪ್ರಶ್ನೆ, ಭೀಮ ಸಿಟ್ಟಿನಿಂದ ಈ ವಂಶವನ್ನೇ ಅಳಿಸಿಬಿಡುತ್ತೇನೆ ಎನ್ನುತ್ತಾನೆ. ಈ ವಿರಾಟ. 15ನೇದು, ಭೀಮ ತಪ್ಪು ಮಾಡಿದನು ಎಂದೆನಾದರೆ ದೇವತೆಗಳು ದೂರಿದರೆ ಅವರಿಗೆ ಏನು ಮಾಡುವೆ ಎಂದು ಹೇಳುತ್ತಾನೆ. ಈ ಮೂತಿಯನ್ನು ಪರ್ವತಕ್ಕೆ ತಿಕ್ಕುವೆನು. 16ನೆಯ ಪ್ರಶ್ನೆ, ವಲ್ಲಭೆಯ ಬರವೇನು ಮುಖದಲ್ಲಿ ತಲ್ಲಣವೇ ತೋರುತ್ತಿದೆ ತಳುವಿಲ್ಲದೆ ಉಸಿರಳೇಕೆ ಬಂದೆ ಲತಾಂಗಿ ಹೇಳೆಂದ. ಈ ಪದ್ಯಭಾಗದಲ್ಲಿ ದ್ರೌಪದಿಯನ್ನು ಪ್ರಶ್ನಿಸಿದವರು ಯಾರು ಪ್ರಶ್ನಿಸ್ತಾರೆ? ಆ ಭೀಮ. ಕಲಹಕ್ಕಾದೊಡೆ ನಾವು ಉಳಿದವರು ಬಳಿಕೇನು ಗಾದೆಯ ಬಳಕೆ ಕೆಲವರು ಗಳಿಸಿದೊಡೆ ಕೆಲವರು ಉಂಡು ಜಾರುವರು. ಈ ಪದ್ಯಭಾಗದಲ್ಲಿ ಭೀಮನು ದ್ರೌಪದಿಯನ್ನು ಕುರಿತು ತನ್ನ ಕಾರ್ಯದ ಬಗ್ಗೆ ಏನೆಂದು ತಿಳಿಸುತ್ತಾನೆ? ಇಲ್ಲ, ಈ ಸರಿಯಾದಂತಹ ಉತ್ತರ ಯುದ್ಧ, ಜಗಳಕ್ಕೆ ಮಾತ್ರ. 18ನೆಯ ಪ್ರಶ್ನೆ, ಮಂದೆಗೆಳಸಿದೆ ಪಾಪಿ ಕೌರವನ್ ಅಂದು ಮುಂದಲೆ ವಿಡಿದು ಸೈಂಧವ ಬಂದು ಬಳಿಕ ಅರಣ್ಯವಾಸದೋಳು ಎನ್ನನ್ ಎಳೆದೊಯ್ದ. ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವನು ಈ ಸೈಂಧವ. ಯಮ ಸುತರಂಗೆ ಅರವ್ಯನು ಧರ್ಮ ಕ್ಷಮೆಯ ಗರ ಹೊಡೆದಿಹುದು ಪಾರ್ಥನು ಮಮತೆಯುಳ್ಳವನೆಂಬೆನೆ ತಮ್ಮಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿಹನು. ಇಲ್ಲಿ ದ್ರೌಪದಿ ಧರ್ಮರಾಯನನ್ನು ಕುರಿತು ಹೇಳಿರುವುದು ಈ ಧರ್ಮ ಮತ್ತು ಕ್ಷಮೆಗಳ ಬರ ಬಡಿದಿದೆ. ಕ್ಷಮಿಸಿ, ಇನ್ನೊಮ್ಮೆ ಹೇಳ್ತೀನಿ, ಧರ್ಮ ಮತ್ತು ಕ್ಷಮೆಗಳ ಗರ ಅಂದರೆ ಭೂತ ಬಡಿದಿದೆ. 20ನೇಯದ್ದು, ಅರಸಿ ಬಿಡು ಖಾತಿಯನು ವಿಸ್ತರಿಸಲ್ ಆಕೆ ಎಮ್ಮಣ್ಣನ್ ಆಜ್ಞೆಯ ಗೆರೆಯ ದಾಂಟಿದೆನು ಹೋಗೆಂದನು ಆ ಭೀಮ. ಈ ಪದ್ಯದ ಮಾತಿನ ಅರ್ಥವೇನು? ಇಲ್ಲಿ ಪ್ರತೀಕಾರದ ಪ್ರತಿಜ್ಞೆ. ರಮಣರ್ ಈ ನಾಯ ಕೊಲ್ಲಲು ಅಕ್ಷಮರು ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ. ಈ ಸಾಲುಗಳಲ್ಲಿ ನಾಯ ಪದ ಯಾರನ್ನು ಸಂಕೇತಿಸುತ್ತದೆ? ಇದು ಉತ್ತರ ಈ ಕೀಚಕನನ್ನು ಸಂಕೇತಿಸುತ್ತದೆ. ಇನ್ನು ಹುಟ್ಟದೇ ಇರಲಿ ನಾರಿಯರ್ ಎನ್ನವಲು ಉಳಿದವರಿಬ್ಬರು ರಮಣರ್ ಈ ನಾಯ ಕೊಲಲ್ ಅಕ್ಷಮರು. ಈ ಸಾಲುಗಳಲ್ಲಿ ದ್ರೌಪದಿ ಹೇಳಿದ ಅಕ್ಷಮರು ಯಾರಪ್ಪ ಅಂತಂದ್ರೆ ನಕುಲ ಸಹದೇವ. 23ನೇ ಪ್ರಶ್ನೆ, ಎಲ್ಲರೊಳು ಕಲಿ ಭೀಮನೇ ಮಿಡುಕುಳ್ಳ ಗಂಡನು ಹಾನಿ ಹರಿಬಕೆ ನಿಲ್ಲದೆ ಅಂಗೈಸುವನು ಕಡು ಹಿಯ್ಯಾಳಿಯುಳ್ಳವನು. ಈ ಪದ್ಯದ ಸಾಲಿನಲ್ಲಿ ದ್ರೌಪದಿಯ ಭೀಮನನ್ನು ಕುರಿತು ಏನೆಂದು ಚಿಂತಿಸುತ್ತಾಳೆ? ಮಿಡುಕುಳ್ಳ ಗಂಡ ಎಂದು. 24ನೇ ಪ್ರಶ್ನೆ, ಗಂಡರ್ ಐವರು ಮೂರು ಲೋಕದ ಗಂಡರ್ ಒಬ್ಬಳನ್
ಆಳಲಾರಿರಿ, ಗಂಡರೋ ನೀವು ಭಂಡರೋ ಹೇಳೆಂದು ಇಂದುಮುಖಿ. ಈ ಪದ್ಯಭಾಗದಲ್ಲಿ ದ್ರೌಪದಿ ಗಂಡರ್ ಐವರನ್ನು ಕುರಿತು ಏನೆಂದು ಆರೋಪಿಸಿದ್ದಾಳೆ? ಪ್ರಶ್ನೆ. ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ ಅ, ಮೂರು ಲೋಕದ ಗಂಡರು. ಕಲಹಕ್ಕಾದೊಡೆ ನಾವು ರಮಿಸುವುದಕ್ಕೆ ಉಳಿದವರು ಎಂದು ಹೇಳುವಾಗ ಭೀಮನಲ್ಲಿ ಇರುವ ಭಾವ, ಉಳಿದ ಪಾಂಡವರ ಬಗ್ಗೆ ಅವನಿಗಿರತಕ್ಕಂತಹ ಅಸಮಾಧಾನ. ಪ್ರಶ್ನೆ 26. ಹೆಂಡತಿ ಹರಿಬದಲಿಯೊಬ್ಬನೇ ಗಂಡುಗೂಸೆ ವೈರಿಯನು ಕಡಿಖಂಡವನು ಮಾಡುವನು ಮೇಣ್ ತನ್ ಒಡಲನ್ ಇಕ್ಕುವನು. ಈ ಪದ್ಯಭಾಗದಲ್ಲಿ ದ್ರೌಪದಿ ಯಾವ ವಿಚಾರವನ್ನು ತಿಳಿಸಿದ್ದಾಳೆ? ಆ, ಗಂಡನ ಕರ್ತವ್ಯ ನಿಷ್ಠೆ. 27ನೆಯ ಪ್ರಶ್ನೆ. ಬಸುರ ಬಗೆವೆನು ಕೀಚಕನ ನಸು ಮಿಸಿಕ್ಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೆನು ನಮ್ಮನ್ನ ಅರಿದೊಡೆ ಕೌರವ ವ್ರಜವ ಕುಸುರಿ ಅರಿವೆನು ಇರುವೆನು. ಅಂದ್ರೆ ಈ ಸಾಲುಗಳಲ್ಲಿ ಮೂಡಿ ಬಂದಿರತಕ್ಕಂಥ ಚಿಂತನೆ ದ್ರೌಪದಿಯ ರಕ್ಷಣೆಗಾಗಿ ಭೀಮನ ಪ್ರತಿಜ್ಞೆ. ಆ. ಇನ್ನು 28ನೇ ಪ್ರಶ್ನೆ. ಕೆಲವರು ಗಳಿಸಿದೊಡೆ ಕೆಲವರು ಉಂಡು ಜಾರುವರು. ಈ ಗಾದೆಯ ಮಾತು ಈ ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ? ಅ, ಕಷ್ಟಪಡದೆ ಸುಖ ಬಯಸುವವರು. ಇನ್ನು ಪ್ರಮುಖವಾಗಿ 2-3 ವಾಕ್ಯಗಳಲ್ಲಿ ಉತ್ತರಿಸಬೇಕಾದಂಥ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ 2023ರಲ್ಲಿ ಪರೀಕ್ಷೆಗೆ ಕೇಳಲಾಗಿದೆ. ಕೊಲಲ್ ಅಕ್ಷಮರ್ ಎಂದು ದ್ರೌಪದಿ ಯಾರನ್ನು ಕುರಿತು ಹೇಳಿದ್ದಾಳೆ? ಕೀಚಕನೆಂಬ ನಾಯಿಯನ್ನು ಕೊಲ್ಲಲು ಅಕ್ಷಮರು ಎಂದು ದ್ರೌಪದಿ ನಕುಲ ಮತ್ತು ಸಹದೇವರ ಕುರಿತು ತನ್ನ ಮನಸ್ಸಿನೊಳಗೆ ಹೇಳಿಕೊಳ್ಳುತ್ತಾಳೆ. 2ನೆಯ ಪ್ರಶ್ನೆ. ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು? ಇದು ಕೂಡ 2017, 2020ರಲ್ಲಿ ಪರೀಕ್ಷೆಗಾಗಿ ಆಯ್ಕೆ ಮಾಡಲಾಗಿತ್ತು. ಭೀಮ ಮಲಗಿರುವ ಜಾಗಕ್ಕೆ ತೆರಳಿದ ದ್ರೌಪದಿ ಎಬ್ಬಿಸಿದರೆ ಭೀಮ ಏನೆಂದುಕೊಂಡಾನೋ ಎಂದು ಯೋಚಿಸಿ ನಿಧಾನವಾಗಿ ಮುಸುಕನ್ನು ಸರಿಸಿ ಅವನ ಗಲ್ಲವನ್ನು ಹಿಡಿದು ಅಲುಗಾಡಿಸಿ ಪ್ರೀತಿಯಿಂದ ಎಬ್ಬಿಸಿದಳು. 3ನೇ ಪ್ರಶ್ನೆ. ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ? ತನ್ನ 5 ಜನ ಗಂಡಂದಿರಲ್ಲಿ ಭೀಮನೇ ತನ್ನ ಬಗ್ಗೆ ಕಾಳಜಿಯನ್ನು ಹೊಂದಿರುವವನು. ಅವನ ಬಳಿ ಹೋಗಿ ತನ್ನ ಕಷ್ಟವನ್ನು ಹೇಳಿಕೊಳ್ಳುತ್ತೇನೆ. ಅವನಿಂದ ಯಾವುದೇ ಸಹಾಯ ದೊರಕದಿದ್ದರೆ ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿಯು ಹೇಳುತ್ತಾಳೆ. ಪ್ರಶ್ನೆ ಸಂಖ್ಯೆ 4. ಉಳಿದ 4 ಪಾಂಡವರ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು? ಭೀಮನನ್ನು ಬಿಟ್ಟು ಉಳಿದ ಪಾಂಡವರು ಧರ್ಮರಾಯ, ಅರ್ಜುನ, ನಕುಲ ಮತ್ತು ಸಹದೇವ. ಇವರು ತನ್ನೊಂದಿಗೆ ರಮಿಸಲು ಮಾತ್ರ ಮುಂದೆ ಬರುತ್ತಾರೆ. ಆದರೆ ತನ್ನ ಮಾನದ ಪ್ರಶ್ನೆ ಬಂದಾಗ ಯಾರೂ ಮುಂದೆ ಬರುವುದಿಲ್ಲ. ತನ್ನ ಅಭಿಪ್ರಾಯವನ್ನು ದ್ರೌಪದಿಯು ಭೀಮನಿಗೆ ತಿಳಿಸುತ್ತಾಳೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ. 5ನೇ ಪ್ರಶ್ನೆ. ಇದು 2022ರಲ್ಲಿ ಬಂದಿದೆ. ಗಂಡರ್ ಐವರು ಮೂಲೋಕದ ಗಂಡರು ಆರ್ ಹೆಸರಿಸಿರಿ. ಧರ್ಮರಾಯ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ ಇವರು 3 ಲೋಕದ ಗಂಡರು ಅಂಥೇಳಿ ಆಕೆ ಹೇಳಿದ್ದಾಳೆ. 6ನೇ ಪ್ರಶ್ನೆ. ಇದು ಕೂಡ 2022ರಲ್ಲಿ ಪರೀಕ್ಷೆ ಬಂದಿದೆ. ಹೆಂಡತಿಯ ಹರಿಬಕ್ಕಾಗಿ ಗಂಡು ಕೂಸು ಏನು ಮಾಡುತ್ತಾನೆ? ಹೆಂಡತಿಯ ಹರಿಬಕ್ಕಾಗಿ ಗಂಡು ಕೂಸು ಶತ್ರುಗಳ ಜೊತೆಗೆ ಹೋರಾಟವನ್ನು ಮಾಡಿ ಅವರನ್ನು ಸೋಲಿಸುತ್ತಾನೆ ಅಥವಾ ಯುದ್ಧದಲ್ಲಿ ತನ್ನ ಪ್ರಾಣವನ್ನೇ ಅರ್ಪಿಸುತ್ತಾನೆ ಅಂತಕ್ಕಂಥದ್ದು ಉತ್ತರ ಇದೆ. 7ನೆಯ ಪ್ರಶ್ನೆ 2-3 ವಾಕ್ಯದಲ್ಲಿ ಬರೀಬೇಕಾಗಿದೆ. ಕುಜನ್ ಅಂದರೆ ಕೆಟ್ಟ ಜನರಾದವರು ಪ್ರಶ್ನೆ. ಕುಜನರ್ ಆದವರು ಏನೆಂದು ನುಡಿಯುತ್ತಾರೆ? ಕುಜನರಾದವರು ಹೆಂಡತಿಯ ಮಾನರಕ್ಷಣೆಗಾಗಿ ತನ್ನ ಅಣ್ಣನಿಗೆ ಕೊಟ್ಟ ಮಾತನ್ನು ಕುಂತಿಯ ಮಗ ಭೀಮ ಮೀರಿದ ಎಂದು ನುಡಿಯುತ್ತಾರೆ ಎಂದು
ಭೀಮ ದ್ರೌಪದಿಗೆ ಹೇಳುತ್ತಾನೆ. ಇನ್ನು ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ ಸಂದರ್ಭ ಸೂಚಿಸಿರಿ ಅಂತಿದೆ. ಇದು ಬಹಳ ಮಹತ್ವದ ಘಟ್ಟ. ಇಲ್ಲಿ ನಾವು ಆಯ್ಕೆ, ಸಂದರ್ಭ, ಸ್ವಾರಸ್ಯ ಅಂಥೇಳಿ 3 ಭಾಗ ಮಾಡ್ತೇವೆ. ಹೀಗಿರುವಾಗ ನಾವು ಆಯ್ಕೆಯ ಭಾಗ, ಸಂದರ್ಭದ ಭಾಗ, ಸ್ವಾರಸ್ಯದ ಭಾಗ ಇದು ಏನು ಅಂತಕ್ಕಂಥದ್ದು ತಿಳಿದುಕೊಳ್ಬೇಕು. ಆಯ್ಕೆ ಅಂದರೆ ಯಾವ ಗ್ರಂಥದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ, ಮೂಲ ಗ್ರಂಥ ಯಾವುದು, ಕವಿ ಯಾರು ಇತ್ಯಾದಿ ಸಂಗತಿಗಳನ್ನು, ಅಥವಾ ಯಾರು ಯಾರಿಗೆ ಹೇಳಿದರು ಅಂತ ಕೂಡ ಕೆಲವರು ಬರೀತಾರೆ. ಇನ್ನು ಸಂದರ್ಭ ಅಂತಂದರೆ ಯಾವ ಸಂದರ್ಭದಲ್ಲಿ ಈ ಮಾತು ಬಂತು. ಸ್ವಾರಸ್ಯ ಅಂತಂದರೆ ಆ ಮಾತಿನ ಅರ್ಥ, ಔಚಿತ್ಯ ಇಲ್ಲಿ ಬರೀಬೇಕಾಗ್ತದೆ. ನಾನು ಯಾಕೆ ಅಂತಂದರೆ ಈ ಒಂದು ಮಾತ್ರ ಓದ್ತೇನೆ, ಉಳಿದದ್ದು ನೀವು ದಯವಿಟ್ಟು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಓದ್ತಾ ಹೋಗ್ರಿ. ನೋಡಿ, ಮೊದಲನೇದ್ದು ಎನ್ನವಲು ಮುನ್ನಾರು ನವೆದವರುಂಟು. ಈ ಮಾತಿನ ಆಯ್ಕೆ ಹೇಗಾಗಿದೆ ಅಂತಂದರೆ, ಕುಮಾರವ್ಯಾಸನು ರಚಿಸಿದ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯದಿಂದ ಇನ್ನೂ ಹುಟ್ಟದೇ ಇರಲಿ ಎನ್ನುವಲು ಎಂಬ ಪದ್ಯ ಭಾಗದಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ. ಹಾಗೆ ನೋಡಿದರೆ ಯಾರು ಹೇಳಿದರು, ಯಾರಿಗೆ ಹೇಳಿದರು ಅಂತಕ್ಕಂಥ ಮಾತು ಕೂಡ ಇಲ್ಲಿ ಬರ್ತಾ ಇದೆ. ಇಲ್ಲಿ ದ್ರೌಪದಿಯ ಮಾತು, ತನ್ನ ಮನಸ್ಸಿನೊಳಗೆ ಅಂದುಕೊಂಡಿರ್ತಕ್ಕಂಥ ಮಾತು. ಇನ್ನು ಸಂದರ್ಭ ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಅಂತಂದರೆ, ಕೀಚಕ ಅವನು ಉಪಟಳವನ್ನು ತಾಳಲಾರದೆ ನೊಂದು ದ್ರೌಪದಿಯು ಈ ಮಾತನ್ನು ತನ್ನ ಮನಸ್ಸಿನೊಳಗೆ ಆ ಸಂದರ್ಭದೊಳಗೆ ಹೇಳ್ಕೊಳ್ತಾಳೆ. ಸ್ವಾರಸ್ಯ ಏನಿದೆ ಅಂತಂದರೆ ಭಾಳ ಚಂದ ನೋಡ್ರಿ. ಪಾಂಡವರು ಅಜ್ಞಾತವಾಸದ ಅವಧಿಯಲ್ಲಿ ಸೈರಂಧ್ರಿ ಎಂಬ ಹೆಸರಿನಲ್ಲಿ ವಿರಾಟ ರಾಜನ ಅರಮನೆಯಲ್ಲಿ ಊಳಿಗ ಮಾಡುತ್ತಿದ್ದ ದ್ರೌಪದಿಯನ್ನು ಭಾಳ ಸಂಕ್ಷೇಪವಾಗಿ ಮಾಡಿದ್ದಾರೆ ನೋಡ್ರಿ. ಕಂಡ ಕಾಮುಕನಾದ ಕೀಚಕನು ದ್ರೌಪದಿಯ ಬೆನ್ನು ಹತ್ತುತ್ತಾನೆ. ಅವನ ಉಪಟಳದ ಕುರಿತಂತೆ ದೂರಿಕೊಂಡರೂ ಮತ್ಸ್ಯ ದೇಶದ ರಾಜ ರಾಣಿಯರಾಗಿದ್ದ ವಿರಾಟ ರಾಜ ಮತ್ತು ಸುದೇಶ್ನು ಅವರಿಬ್ಬರೂ ಸರಿಯಾಗಿ ಸ್ಪಂದಿಸಲಿಲ್ಲ. ಹೀಗಿರುವಾಗ ತನ್ನ ಅಸಹಾಯದ ಸ್ಥಿತಿಗಾಗಿ ವ್ಯಥಿಸುತ್ತಾ ದ್ರೌಪದಿಯು ತನ್ನೊಳಗೆ ಈ ಮಾತನ್ನು ಆಡಿಕೊಳ್ಳುತ್ತಾಳೆ. ದ್ರೌಪದಿಯಂತಹ ಸಂಕಷ್ಟಕ್ಕೊಳಗಾದವರು ಇನ್ನೊಬ್ಬರಿಲ್ಲ ಎಂಬುದು ಆಕೆಯ ಮಾತಿನಲ್ಲಿಯೇ ವ್ಯಕ್ತವಾಗುತ್ತದೆ ಅಂತಕ್ಕಂಥದ್ದು ಇಲ್ಲಿಯ ಸ್ವಾರಸ್ಯ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಎರಡನೆಯ ಪ್ರಶ್ನೆ ಇದು. 2019-2023 ಆಯ್ಕೆ ಮಾಡಿರುವುದು. ನಾನು ಇದನ್ನು ಇಡಿಯಾಗಿ ಓದುವುದಿಲ್ಲ, ಯಾಕೆಂದರೆ ಸಮಯ ಭಾಳ ತೆಗೆದುಕೊಳ್ಳುತ್ತದೆ. ನೀವು ದಯವಿಟ್ಟು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಅದನ್ನು ಅಧ್ಯಯನ ಮಾಡಬೇಕು. ಪ್ರಶ್ನೆ ಓದ್ತೀನಿ. ಯಮಸುತಂಗ್ ಅರಹುವೆನು ಧರ್ಮಕ್ಷಮೆ ಗರ ಹೊಡೆದಿಹುದು. ನಿಮ್ಗೆ ಗೊತ್ತಿದೆ, ಆಯ್ಕೆಯಲ್ಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ, ಅದೇ ಇರ್ತದೆ. ಸಂದರ್ಭ ಏನಂತಂದ್ರೆ, ಈ ಮಾತು ಕೀಚಕನ ಉಪಟಳವನ್ನು ತಾಳಲಾರದೆ ನೊಂದಂತಹ ದ್ರೌಪದಿಯು ಹೇಳ್ತಾಳೆ ಅಂತಕ್ಕಂಥದ್ದು. ಸ್ವಾರಸ್ಯ ಅಂತಂದರೆ ಆ ಮಾತಿನ ಅರ್ಥ. ಇನ್ನು ಕಲಿ ಭೀಮನೇ ಮಿಡುಕುಳ್ಳಗಂಡ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಇದೆ. 2015, 2022, 2018, 2022ರಲ್ಲಿ ಮತ್ತೆ ಇದು ಬಂದಿರತಕ್ಕಂತಹ ಪ್ರಶ್ನೆಯಾಗಿದೆ. ದಯವಿಟ್ಟು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ, ಇದನ್ನು ಅಧ್ಯಯನ ಮಾಡಿ. ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ. ಇಲ್ಲಿಯೂ ಕೂಡ ಆಯ್ಕೆಯೊಳಗೆ ಏನು ವ್ಯತ್ಯಾಸ ಇಲ್ಲ, ಅದೇ ಇರ್ತದೆ ಆಯ್ಕೆ. ಇಷ್ಟೇ ಯಾರು ಹೇಳಿದರು ಅಂತಕ್ಕಂಥದ್ದು, ಯಾರಿಗೆ ಅಂತಕ್ಕಂಥದ್ದು ದಯವಿಟ್ಟು ಸೇರಿಸಿಕೊಳ್ಳಿ. ಈ ಮಾತು ದ್ರೌಪದಿ ತನ್ನ ಮನಸ್ಸಿನೊಳಗೆ ಅಂದುಕೊಂಡದ್ದು. ಸ್ವಾರಸ್ಯ ಅಂತಂದರೆ ಈ ಮಾತಿನ ಅರ್ಥ. ಹುರುಳಿಲ್ಲದೊಡೆ ಕುಡಿವೇನು ಅಂದರೆ, ನನ್ನಿಂದ ಏನೂ ಆಗಲಿಲ್ಲ ಅಂತಂದ್ರೆ ಪ್ರಾಣಕ್ಕೆ ನಾನು ತ್ಯಾಗ ಮಾಡಲಿಕ್ಕೆ ಸಿದ್ಧನಿದ್ದೇನೆ, ಪ್ರಾಣ ತ್ಯಾಗ ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತಕ್ಕಂಥದ್ದು. ಘೋರತರ ವಿಷ ಕುಡಿದು ಪ್ರಾಣ ತ್ಯಾಗ ಮಾಡ್ತೇನೆ ಅಂತಕ್ಕಂಥ ಮಾತು ಬರ್ತದೆ. 5ನೇ ಪ್ರಶ್ನೆ, ನೀನಲ್ಲದೆ ಉಳಿದವರು ಉಚಿತ ಬಾಹಿರರು. ಇದು ಕೂಡ ಆಯ್ಕೆ, ಸಂದರ್ಭ ಹಾಗೂ ಸ್ವಾರಸ್ಯ. ನೀವು ಈ ಪ್ರಶ್ನೆಯನ್ನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ದಯವಿಟ್ಟು ನೀವು ಏನು ಮಾಡ್ಬೋದು ಅಂತಂದ್ರೆ ಅಧ್ಯಯನ ಮಾಡಿ. 6ನೇ ಪ್ರಶ್ನೆ, ಕೆಲವರು ಗಳಿಸಿದೊಡೆ ಕೆಲವರು ಉಂಡು ಜಾರುವರು. ಇದೊಂದು ಥರದ ಗಾದೆ ಮಾತು ಇದ್ದಂಗಿದೆ. ಈ ಮಾತಿನ ಆಯ್ಕೆ ಕೂಡ ಹಾಗೆ ಇದೆ. ಮತ್ತು ಸಂದರ್ಭ ಅಂತಂದ್ರೆ ದ್ರೌಪದಿ ಭೀಮನನ್ನು, ಈ ಮಾತನ್ನು ಭೀಮ ದ್ರೌಪದಿಯಲ್ಲಿ ಹೇಳ್ತಾನೆ. ಕೆಲವರು ಗಳಿಸ್ತಾರೆ, ಕೆಲವರು ಉಂಡು ಜಾರ್ತಿರ್ತಾರಲ್ಲ. ಹಾಗೆ ಯಾವ ಕೆಲಸಕ್ಕೆ ಕಠಿಣವಾದಂಥ ಕೆಲಸ ಬರ್ತದೆ ನಾನು ಮಾಡಬೇಕು, ಉಳಿದ ನನ್ನ ಸಹೋದರರು ಜಾರಿ ಬಿಡ್ತಾರೆ ಅಂತಕ್ಕಂಥದ್ದು ಅಸಹನೆಯಿಂದ
ಈ ತನ್ನ ಒತ್ತಡವನ್ನು, ತನ್ನ ಮನಸ್ಸಿನ ನೆಮ್ಮದಿಯನ್ನು ಕಳೆದುಕೊಂಡು ಈ ಮಾತನ್ನು ಹೇಳ್ತಾನೆ. ಇನ್ನು ಒಬ್ಬಳನ್ನು ಆಳಲಾರಿರಿ, ಗಂಡರೋ ನೀವು ಭಂಡರೋ, ಭಾಳ ಅದ್ಭುತವಾಗಿರತಕ್ಕಂತಹ ಮಾತು ಇದು. ಇಲ್ಲಿಯೂ ಕೂಡ ಆಯ್ಕೆಯ ಸಂದರ್ಭ ಸ್ವಾರಸ್ಯ ಇದೆ. ನೀವು ದಯವಿಟ್ಟು ಸ್ಕ್ರೀನ್ಶಾಟ್ ಹೊಡೀರಿ, ಅಥವಾ ಇದನ್ನು ಇಲ್ಲೇ ಪಾಸ್ ಮಾಡಿಯೂ ಕೂಡ ನೀವು ಅದನ್ನು ಓದಬಹುದು. 8ನೆಯ ಪ್ರಶ್ನೆ, ಇನ್ನೂ ಹುಟ್ಟದೆ ಇರಲಿ ನಾರಿಯರು ಎನ್ನವಲು. 2016ರಲ್ಲಿ ಕೇಳಿದ್ದಾರೆ, ಆಮೇಲೆ ಎಂದೂ ಕೇಳಿಲ್ಲ. ನೋಡಿ, ಇದು ಮಹತ್ವದ ಪ್ರಶ್ನೆ ಇರಬಹುದು. ಇಲ್ಲಿಯೂ ಕೂಡ ಈ ಮಾತನ್ನು ನಾವು ಆಯ್ಕೆ ಹೇಗೆ ಮಾಡಿದ್ದಾರೆ ಅಂತೇಳಿ ಗಮನಿಸಿರಿ. ಸಂದರ್ಭ ಅಂತಂದ್ರೆ ದ್ರೌಪದಿ ಭೀಮನಲ್ಲಿ ಹೇಳ್ತಾಳೆ, ಯಾಕಂದ್ರೆ ನೊಂದುಕೊಳ್ತಾಳೆ, ಏನೆಲ್ಲ ಮಾಡಿದರೂ ಕೂಡ ಇದು ಆಗ್ತಾ ಇಲ್ಲ, ಇನ್ನು ಈ ಭೂಮಿ ಮೇಲೆ ನನ್ನಂಥ ಯಾವ ಹೆಣ್ಣು ಹುಟ್ಟಬಾರದು ಅಂಥೇಳಿ ಹೇಳ್ತಕ್ಕಂಥದ್ದು ಈ ಮಾತಿನ ಔಚಿತ್ಯ ಕೂಡ ಆಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 9, ಕೂಳಗೇಡಿಂಗ್ ಒಡಲ ಹೊರುವಿರಿ. ಭೂಮಿ ಭಾರಾಗಿದ್ದರೆ, ಅನ್ನ ತಿಂದು ಭೂಮಿ ಭಾರಾಗಿದ್ದರೆ ಅಂತಕ್ಕಂಥ ಮಾತು ಇಲ್ಲಿ ಬರ್ತದೆ. ಇದು ಆಯ್ಕೆ ಸೇಮ್, ಅದರಲ್ಲಿ ಏನು ಎರಡು ಮಾತಿಲ್ಲ. ಸಂದರ್ಭ ಭೀಮನಲ್ಲಿ ದ್ರೌಪದಿ ಹೇಳತಕ್ಕಂಥದ್ದು. ಸ್ವಾರಸ್ಯ ಇದು ದಯವಿಟ್ಟು ತಾವು ಓದಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದೇನೆ. ಇನ್ನು ಹಗೆಗಳನ್ನು ಹಿಂಡಿದನು ಮನದೊಳಗೆ ಅಂತಕ್ಕಂಥ ಮಾತು ಇಲ್ಲಿ ನಾವು ಕರ್ನಾಟಕ ಭಾರತ ಕಥಾಮಂಜರಿ ಈ ಭಾಗ, ಆಯ್ಕೆ ಭಾಗದಲ್ಲಿ ಯಾವ ಗ್ರಂಥದಿಂದ ಯಾವ ಕವಿ ಬರೆದನು ಅಂತಕ್ಕಂಥದ್ದು, ಇನ್ನು ಯಾವ ಸಂದರ್ಭದಲ್ಲಿ ಮಾತು ಬರ್ತದೆ, ಸ್ವಾರಸ್ಯ ದಯವಿಟ್ಟು ಇದನ್ನು ಓದಿ ತಿಳಿದುಕೊಳ್ಳ್ರಿ. ಇನ್ನು ಮುಂದೆಂದು ನಾನು ಇದನ್ನು ವೇಗವಾಗಿ ಓದಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಪ್ರಶ್ನೆ 5-6 ವಾಕ್ಯಗಳಲ್ಲಿ, ಖಂಡಿತವಾಗಿಯೂ 5-6 ವಾಕ್ಯದಲ್ಲಿ ಮುಗಿಯೋದಿಲ್ಲ, ಸ್ವಲ್ಪ ಹೆಚ್ಚಿಗೆ ಆಗೇ ಆಗ್ತದೆ. ಆದರೂ ಕೂಡ ನೀವು ಅದನ್ನು ತಿಳಿದುಕೊಂಡ್ರೆ ಭಾಳ ಉತ್ತಮವಾದದ್ದು. ಇದನ್ನು 2020ರಲ್ಲಿ ಪ್ರಶ್ನೆ ಬಂದಿದೆ, 2016ರಲ್ಲಿಯೂ ಕೂಡ ಈ ಪ್ರಶ್ನೆ ಬಂದಿದೆ. ತನಗೆ ಒದಗಿದ ಸಂಕಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತದ ನುಡಿಗಳು ಆವುವು. ಸ್ವಗತ ಅಂದರೆ ತನ್ನ ಅಂತರಂಗದಲ್ಲಿ ಮಾತಾಡ್ಕೊಳ್ತಕ್ಕಂಥ ಮಾತುಗಳು ಯಾವುವು ಅಂಥೇಳಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಇನ್ನು ಹುಟ್ಟದೆ ಇರಲಿ ನಾರಿಯರು ಎನ್ನವಲು. 3ನೆಯ ಪದ್ಯ ಭಾಗದಲ್ಲಿ ಕವಿ ಕುಮಾರವ್ಯಾಸನು ದ್ರೌಪದಿಯ ಪಾತ್ರದ ಮೂಲಕ ಅವಳಿಗೆ ಒದಗಿರತಕ್ಕಂಥ ದುಃಖದಲ್ಲಿ ಮತ್ತು ತೊಳಲಾಡುವ ದ್ರೌಪದಿಯ ಸ್ವಗತದ ನುಡಿಗಳು ಈ ಮುಂದಿನಂತೆ ಗಮನಿಸಬಹುದು. ಕೀಚಕನ ಉಪಟಳದಿಂದ ಬೇಸತ್ತು ಯಾರಿಗೆ ಹೇಳಲಿ, ಯಾರ ಬಳಿಗೆ ಹೋಗಲಿ, ಯಾರಿಗೆ ತನ್ನ ದುಃಖವನ್ನು ಹೇಳಿಕೊಳ್ಳಲಿ, ಯಾರನ್ನು ಬೇಡಲಿ. ಅಯ್ಯೋ, ಈ ಹೆಣ್ಣು ಜನ್ಮವನ್ನು ಸುಡಬೇಕು, ಮಹಾಪಾಪಿಯಾದ ನನ್ನಂತೆ ಈ ಹಿಂದೆ ದುಃಖವನ್ನು ಅನುಭವಿಸಿದವರು ಯಾರಿದ್ದಾರೆ? ಮರಣವಾದರೂ ತನಗೆ ಒದಗಿ ಬರಬಾರದೆ ಎಂದು ಹೊಟ್ಟೆಯನ್ನು ಬಸಿರನ್ನು ಬಡೆದುಕೊಂಡು ದ್ರೌಪದಿ ಗೋಳಾಡಿದಳು. ತನ್ನ 5 ಗಂಡಂದಿರಲ್ಲಿ ಧರ್ಮರಾಯನಿಗೆ ಹೇಳೋಣವೆಂದರೆ ಅವನಿಗೆ ಧರ್ಮಕ್ಷಮೆಯ ಗರ ಬಡಿದಿದೆ. ಅರ್ಜುನನು ನನ್ನಲ್ಲಿ ಮಮತೆಯುಳ್ಳವನು, ಆದರೆ ತಮ್ಮ ಅಣ್ಣನ ಆಜ್ಞೆಗೆ ಅಲ್ಲಿ ಭ್ರಮಿತನಾಗಿದ್ದಾನೆ. ಇನ್ನು ನಕುಲ ಸಹದೇವರು ನಾಯಿಯಾದ ಕೀಚಕನನ್ನು ಕೊಲ್ಲುವರು ಅಸಮರ್ಥರು. ಇವರೆಲ್ಲರಲ್ಲಿಯೂ ಪರಾಕ್ರಮಿಯಾದ ಭೀಮನು ಸ್ಪಂದಿಸುವ ಗುಣವುಳ್ಳಂತಹ ಗಂಡು. ತನ್ನ ಕಷ್ಟ ನಷ್ಟಗಳನ್ನು ಸಂದರ್ಭದಲ್ಲಿ ಹಿಂಜರಿಯದೆ ಮುನ್ನುಗ್ಗುತ್ತಾನೆ, ತನಗೆ ಬಂದ ಕಷ್ಟದಿಂದ ಪಾರು ಮಾಡುತ್ತಾನೆ ಎಂದು ಯೋಚಿಸಿದಳು. ಒಂದು ವೇಳೆ ಅವನಿಂದ ತನಗೆ ನೆರವು ದೊರಕದಿದ್ದರೆ ಘೋರತರವಾದ ವಿಷವನ್ನು ಕುಡಿಯುತ್ತೇನೆ ಎಂದು ದ್ರೌಪದಿ ಮನಸ್ಸಿನಲ್ಲಿಯೇ ಮರುಗಿದಳು. ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ 2, ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿರಿ. ಇದು ಕೂಡ 2015ರಲ್ಲಿ ಪರೀಕ್ಷೆಗೆ ಬಂದಿದ್ದು. ವಿರಾಟ ರಾಜನ ರಾಣಿ ಸುಧೇಶ್ನೆಯ ತಮ್ಮ ಕೀಚಕನಿಂದ ತನಗಾದ ಅವಮಾನವನ್ನು ಪಾಂಚಾಲನಂದನೆ ಅಂದರೆ ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯೆಂದು ಮಲಗಿದ್ದ ಭೀಮನ ಬಳಿ ಬಂದು ಮೆಲ್ಲನೆ ಮುಸುಕನ್ನು ಸಡಲು ಮಾಡಿ ಗಲ್ಲವನ್ನು ಹಿಡಿದು ಅಲುಗಿಸಲು ಎಚ್ಚರಗೊಂಡ ಭೀಮನಿಗೆ ತನ್ನ ನಿನ್ನೆ ರಾಜಸಭೆಯಲ್ಲಿ ಎಲ್ಲರೆದುರು ಎಡಕಾಲಿನಿಂದ ಒದೆದು ಅವಮಾನಿಸಿದ ಕೀಚಕನೆಂಬ ಪಾತಕನಿಗೆ ಗತಿ ಕಾಣಿಸಬೇಕೆಂದು ನಡೆದ ದುರ್ಘಟನೆಯ ಕುರಿತು ಕಣ್ಣೀರು ಇಡುತ್ತಾ ಭೀಮನಿಗೆ ಮನನೊಂದು ಹೇಳುತ್ತಾಳೆ. ಅವನು ನನ್ನ ಬೆನ್ನು ಹತ್ತದೆ ಬಿಡುವುದಿಲ್ಲ, ಇನ್ನು ನಾನು ಬದುಕುವವಳಲ್ಲ. ನನ್ನನ್ನು ಕೊಂದ ಪಾಪ
ನಿನ್ನನ್ನು ಸುತ್ತಿಕೊಳ್ಳದೆ ಬಿಡುವುದಿಲ್ಲ. ರಮಣನೇ ಕೇಳು, ಉಳಿದವರು ನನ್ನನ್ನು ರಮಿಸುತ್ತಾರೆ, ಮಾನದ ವಿಚಾರ ಬಂದಾಗ ನಿರ್ಗಮಿಸುತ್ತಾರೆ. ನೀವಲ್ಲದೆ ಉಳಿದವರು ಉಚಿತ ಬಾಹಿರರು. ನೀನು ನನ್ನನ್ನು ಮಮತೆಯಿಂದ ನೋಡು, ಮನಸ್ಸಿನ ಸಮತೆಯನ್ನು ತೊಲಗಿಸಿಬಿಡು. ಕೀಚಕನೆಂಬ ಕುಠಾರನನ್ನು ಯಮನ ಪಟ್ಟಣಕ್ಕೆ ಕರುಣಿಸು ಎಂದು ದ್ರೌಪದಿಯು ಕೈ ಮುಗಿದು ಬೇಡಿಕೊಂಡಳು. ಪ್ರಶ್ನೆ ಸಂಖ್ಯೆ 3. ಇದು ಕೂಡ 2018ರಲ್ಲಿ ಈ ಪಾಠನೇ ಬಹಳ ಮಹತ್ವದ್ದಿದೆ, ಇಂಪಾರ್ಟೆಂಟ್, ಗ್ಯಾರಂಟಿ. ಪ್ರತಿ ವರ್ಷ ಒಂದಿಲ್ಲೊಂದು ರೀತಿಯ ಪ್ರಶ್ನೆ ಬಂದೇ ಬರ್ತದೆ. ಇದು 2018-2023ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು ಅಂತಕ್ಕಂಥ ಮಾತಲ್ಲಿ ಬರ್ತದೆ. ಭೀಮನು ದ್ರೌಪದಿಯನ್ನು ಸಂತೈಸಿದ ಬಗೆ ಅತ್ಯಂತ ಹೃದಯ ಸ್ಪರ್ಶಿಯಾದದ್ದು. ದ್ರೌಪದಿಯ ಅವಮಾನದ ಸಂದರ್ಭವನ್ನು ಕೇಳಿದ ಭೀಮನ ಅಂತಃಕರಣ ಪೂರ್ತಿಯಾಗಿ ಕರಗಿತು. ಕೋಪದ ಹಿರಿಮೆ ಅಧಿಕವಾಯಿತು. ಮನಸ್ಸಿನಲ್ಲಿಯೇ ಹಗೆಗಳನ್ನು ಹೆಂಡಿದನು. ಮೈ ರೋಮಾಂಚನಗೊಂಡು ಮೆಲ್ಲನೆ ದ್ರೌಪದಿಯನ್ನು ಬರಸೆಳೆದು ಅಪ್ಪಿಕೊಂಡನು. ಪರಾಕ್ರಮಿಯಾದ ಭೀಮನು ತನ್ನ ಸೆರಗಿನಿಂದ ದ್ರೌಪದಿಯ ಕಣ್ಣೀರನ್ನು ಒರೆಸಿದನು. ಮುಂಗುರುಳನ್ನು ಸರಿಪಡಿಸಿ ಗಲ್ಲವನ್ನು ಒರೆಸಿ ಮುದ್ದಾಡಿದನು. ಮಂಚದ ಪಕ್ಕದಲ್ಲಿಯೇ ಗಿಂಡಿಯ ನೀರಿನಿಂದ ದ್ರೌಪದಿಯ ಮುಖ ಕಮಲವನ್ನು ತೊಳೆದನು. ಅರಸಿ, ಕೋಪವನ್ನು ಬಿಡು, ಹೆಚ್ಚು ಹೇಳುವುದು ಇನ್ನೇನು? ನಮ್ಮ ಅಣ್ಣನ ಆಜ್ಞೆಯ ಗೆರೆಯನ್ನು ದಾಟಿದೆ, ಹೋಗು ಎಂದನು. ಮುಂದುವರೆದು, ಕೀಚಕನ ಹೊಟ್ಟೆಯನ್ನು ಬಗೆಯುತ್ತೇನೆ. ಸ್ವಲ್ಪ ಮಿಸುಕಾಡಿದರೆ ವಿರಾಟ ವಂಶದ ಹೆಸರನ್ನು ಅಳಸಿ ಹಾಕುತ್ತೇನೆ. ನಮ್ಮನ್ನು ಗುರುತಿಸಿದರೆ ಕೌರವರ ಸಮೂಹವನ್ನು ಚೂರು ಚೂರಾಗಿ ಕತ್ತರಿಸುತ್ತೇನೆ. ದೇವತೆಗಳೇ ಅಡ್ಡ ಬಂದರೂ ಅವರ ಮುಸುಡನ್ನು, ಅಂದರೆ ಮುಖ, ಅಮರಾದ್ರಿಗೆ ತೀಡಿ ಬಿಡುತ್ತೇನೆ ಎಂದು ನಿರ್ಧಾರದ ಧ್ವನಿಯಲ್ಲಿ ಆತ ದ್ರೌಪದಿಗೆ ಸಂತೈಸಿದನು. ಪ್ರಶ್ನೆ ಸಂಖ್ಯೆ 4. ಇದು ನೋಡ್ರಿ ಭಾಳ ಸಲ ಬಂದ ಪರೀಕ್ಷೆಗೆ. ದ್ರೌಪದಿ ಅವಮಾನಕ್ಕೊಳಗಾಗಿರ್ತಕ್ಕಂಥ 3 ಪ್ರಸಂಗಗಳು 2018, 2019, 2022, 2015 ಮತ್ತು 2019, 2020, 2022. ಈ ಪ್ರಕಾರವಾಗಿ ಇದು ಅನೇಕ ಸಲ ಬಂದಿದೆ. ಪ್ರಶ್ನೆ ಇನ್ನೊಮ್ಮೆ ಓದ್ತೀನಿ. ದ್ರೌಪದಿ ಅವಮಾನಕ್ಕೆ ಒಳಗಾದ 3 ಪ್ರಸಂಗಗಳು. ಭಾಳ ಸುಲಭ ಇದೆ, ನಿಮ್ಮೆಲ್ಲರಿಗೆ ನೆನಪಿರ್ಲಿಕ್ಕೂ ಭಾಳ ಅನುಕೂಲ ಆಗ್ತದೆ. ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನುವಲು. ಪಠ್ಯ ಭಾಗದಲ್ಲಿ ದ್ರೌಪದಿಯು ತಾನು ಅನುಭವಿಸಿದ 3 ಅಪಮಾನದ ಪ್ರಸಂಗಗಳನ್ನು ಅಜ್ಞಾತವಾಸದಲ್ಲಿ ವಿರಾಟನ ಆಸ್ಥಾನದಲ್ಲಿ ವೇಷ ಮರೆಸಿಕೊಂಡಿದ್ದ ಭೀಮನೆದುರು ಪ್ರಸ್ತಾಪವನ್ನು ಗಮನಿಸಬಹುದು. ಅವೆಂದರೆ, ಮೊದಲನೇದ್ದು, ಹಸ್ತಿನಾಪುರದಲ್ಲಿ ಕಪಟ ದ್ಯೂತ ಜೂಜಾಟದಲ್ಲಿ ಪಾಂಡವರು ಸೋತಾಗ ಪಾಪಿಯಾದ ಕೌರವ, ಅಲ್ಲಿ ದುಶ್ಯಾಸನನ ಮುಖಾಂತರ ದ್ರೌಪದಿಯ ಮುಂದಲೆಯನ್ನು ಹಿಡಿದು ಎಳೆತಂದು ತುಂಬಿದ ಸಭೆಯಲ್ಲಿ ಅವಮಾನಿಸುತ್ತಾನೆ. ಇದು ಮೊದಲನೇ ಘಟನೆ. ಎರಡನೇದ್ದು ಅಂತಂದ್ರೆ, ವನವಾಸದ ಸಮಯದಲ್ಲಿ ದ್ರೌಪದಿಯನ್ನು ದುರ್ಯೋಧನನ ತಂಗಿ ದುಶ್ಯಳೆ, ಅವಳ ಪತಿ ಜಯದ್ರಥ, ಅವನಿಗೆ ಸೈಂಧವ ಅಂತೇಳಿ ಕೂಡ ಹೇಳ್ತಾರೆ, ಆತ ಬಂದು ದ್ರೌಪದಿಯನ್ನು ಎಳೆದೊಯ್ದದ್ದು ಎರಡನೆಯ ಸಂದರ್ಭ. ಇನ್ನು 3ನೇ ಸಲ ಯಾವಾಗಪ್ಪ ಅಂತಂದ್ರೆ, 3ನೇದಾಗಿ ಕೀಚಕನೆಂಬ ನಾಯಿಯ ತುಂಬಿದ ಸಭೆಯಲ್ಲಿ ದ್ರೌಪದಿಯಾದ ನನ್ನನ್ನು ಎಡಕಾಲಿನಿಂದ ಒದೆದು ಅವಮಾನಿಸಿದ್ದಾನೆ. ಹೀಗೆ 3 ಬಾರಿ ಉಂಟಾದ ಅವಮಾನ ಸಾಕು ಎಂದು ಚಂದ್ರಮುಖಿ ದ್ರೌಪದಿಯು ಭೀಮನಲ್ಲಿ ದುಃಖಿಸುತ್ತಾಳೆ ಹೇಳಿಕೊಂಡು. 5ನೇಯದ್ದು, ಈ ಕಾವ್ಯ ಭಾಗದಲ್ಲಿ ಮೂಡಿಬಂದ ಭೀಮ ಮತ್ತು ದ್ರೌಪದಿಯರ ಮಧ್ಯದಲ್ಲಿ ನಡೆದಂಥ ಮಾತಿನ ಸ್ವಾರಸ್ಯ, ಸಂಭಾಷಣೆ ಬರಿಬೇಕು. ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಕಾವ್ಯ ಭಾಗದಲ್ಲಿ ಕವಿ ಕುಮಾರವ್ಯಾಸನು ಚಿತ್ರಿಸಿದ ಪಾತ್ರಗಳಲ್ಲಿ ಭೀಮ ದ್ರೌಪದಿಯರ ಸಂಭಾಷಣೆ ಅತ್ಯಂತ ರಸವತ್ತಾಗಿ ಮೂಡಿಬಂದಿದೆ. ದ್ರೌಪದಿಯು ಕೀಚಕನ ಕಾಟವನ್ನು ಭೀಮನಿಗೆ ತಿಳಿಸಿದಾಗ ಅದಕ್ಕೆ ಪ್ರತಿಯಾಗಿ ಭೀಮನು ಹೀಗೆ ಹೇಳುತ್ತಾನೆ: ಕೀಚಕನಿಂದ ಅವಮಾನಿತಳಾದ ದ್ರೌಪದಿ ತನ್ನ ದುಃಖವನ್ನು ಯಾರ ಬರಿ ಹೇಳಿಕೊಳ್ಳಲಿ ಎಂದು ಗೋಳಾಡಿ ಕೊನೆಗೆ 5 ಪತಿಯರಲ್ಲಿ ಭೀಮನೊಬ್ಬನೇ ತನ್ನ ಕಷ್ಟ ನಷ್ಟಗಳನ್ನು ಪರಿಹರಿಸುವನು ಎಂದು ನಿರ್ಧರಿಸಿ ಭೀಮನಿದ್ದ ಸ್ಥಳಕ್ಕೆ ಮಧ್ಯರಾತ್ರಿಯಲ್ಲಿ ಬಂದು ಅವನನ್ನು ಎಬ್ಬಿಸಿ ತನ್ನ ಭಾವನೆ ವ್ಯಕ್ತಪಡಿಸುವಳು. ಅನಂತರ ಅವರಿಬ್ಬರ ಮಧ್ಯೆ ನಾಟಕೀಯ ಸಂಭಾಷಣೆ ನಡೆಯುತ್ತದೆ. ಭೀಮನು ಮೊದಲಿಗೆ ನೆರವಿಗೆ ಬರಲು ಒಪ್ಪದೇ ಇದ್ದಾಗ ಅವನ ಪೌರುಷವನ್ನು ಪ್ರಶ್ನಿಸುವ ಮೂಲಕ ಮೂದಲಿಕೆಯ
ಮಾತುಗಳು, ಅಂದರೆ ಅವಮಾನದ ಮಾತುಗಳು, ಅನುಕಿಸಿ ಮಾತುಗಳನ್ನು ಹೇಳ್ತಾಳೆ ದ್ರೌಪದಿ. ಆಗ ಭೀಮನು ತನ್ನ ಸಹೋದರರ ಬಳಿ ಹೋಗಿ ಹೇಳಿಕೊಳ್ಳಲು ತಿಳಿಸುತ್ತಾನೆ. ಕಲಹಕ್ಕಾದರೆ ನಾನು, ರಮಿಸುವುದಾದರೆ ಉಳಿದ ನಾಲ್ವರು, ಕೆಲವರು ಗಳಿಸಿದುದು ಕೆಲವರು ಉಂಡು ಜಾರುವರು ಎಂಬ ಗಾದೆಯ ಮಾತಿನಂತಿದೆ. ಹೀಗೆ ದ್ರೌಪದಿಯ ದುಃಖವನ್ನು ತೋಡಿಕೊಂಡಾಗ ಕೊನೆಗೆ ಭೀಮನು ಅಣ್ಣನ ಆಜ್ಞೆಯನ್ನು ಮೀರಿ ದ್ರೌಪದಿಗೆ ತನ್ನ ಬಂದಿರತಕ್ಕಂಥ ಅಪತ್ಯವನ್ನು, ಆ ಕಷ್ಟ ಸ್ಥಿತಿಯನ್ನು ಪಾರು ಮಾಡಲು ನಿರ್ಧರಿಸುತ್ತಾನೆ. ದ್ರೌಪದಿಗೆ ಈ ಮೊದಲು ಆದ 3 ಅಪಮಾನಗಳಿಗೆ ಒಂದು ಅಂತ್ಯ ನೀಡಬೇಕು ಅಂಥೇಳಿ ನಿರ್ಧಾರ ಮಾಡ್ತಾನೆ. ನಿನ್ನ ಮನಸ್ಸಿನ ದುಃಖ ದೂರ ಮಾಡುತ್ತೇನೆ, ಯಾರೇ ಬಂದರೂ ಅವರನ್ನು ಬಿಡದೆ ಒಂದು ಗತಿ ಕಾಣಿಸುತ್ತೇನೆ ಎಂದು ಸಮಾಧಾನಿಸಿ ದ್ರೌಪದಿಯನ್ನು ಕಳುಹಿಸಿಕೊಡುತ್ತಾನೆ. ಹೀಗೆ ದ್ರೌಪದಿ ಮತ್ತು ಭೀಮರ ನಡುವಿನ ಸಂಭಾಷಣೆ ಕಾವ್ಯದಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ. ಇನ್ನು ಇಲ್ಲಿ ಒಂದೊಂದು ಪದ್ಯ ಭಾಗಗಳನ್ನು ಕೊಟ್ಟಿದ್ದಾರೆ, ಪ್ರಶ್ನೆಗಳಿವೆ, ಉತ್ತರಗಳನ್ನು ಬರೀಬೇಕು. ಬಹಳ ಸುಲಭ ಇದೆ. ಕುರುಳನೆ ವರಿಸಿದನು, ಗಲ್ಲವನ್ನು ಒರೆಸಿ ಮುಂಡಾಡಿದನು, ಮಂಚದ ಹೊರೆಯ ಗಿಂಡಿಯ ನೀರಿನ ತೊಳೆದನು, ಮುಖ ಅಂಬುಜವ ಅರಿಸಿ ಬಿಡು ಖಾತಿಯನು ವಿಸ್ತರಿಸಲ್ ಏಕೆ ಎಮ್ಮ ಅಣ್ಣನ ಆಜ್ಞೆಯ ಗೆರೆ ದಾಂಟಿದೆ ಹೋ ಎಂದನು ಆ ಭೀಮ. ಇಲ್ಲಿ ಸ್ವಲ್ಪ ಇದು ನಡುಗನ್ನಡ ಇರೋದರಿಂದ ಅರ್ಥೈಸಿಕೊಂಡು ನಿಧಾನವಾಗಿ ಓದಿ. ಪ್ರಶ್ನೆ ಅ, ದ್ರೌಪದಿಯ ತಲೆಗೂದಲನ್ನು ನೇವರಿಸಿದವರು ಯಾರು? ಸರಳವಾಗಿದೆ, ಭೀಮ ದ್ರೌಪದಿಯ ಮುಖವನ್ನು ಯಾವುದರಿಂದ ತೊಳೆದನು? ಗಿಂಡಿಯ ನೀರಿನಿಂದ. ಭೀಮನ ಅಂತಿಮ ತೀರ್ಮಾನ ಏನು? ದ್ರೌಪದಿಯನ್ನು ಸಮಾಧಾನಿಸಿದ ಭೀಮ ತಮ್ಮ ಅಣ್ಣನ ಆಜ್ಞೆಯ ಗೆರೆಯನ್ನು ದಾಟಿದೆ, ಯೋಚನೆ ಮಾಡಬೇಡ, ಕೀಚಕನ ಸಂಹಾರ ಮಾಡುತ್ತೇನೆ ಅಂತಕ್ಕಂಥ ತೀರ್ಮಾನ ಈ ಪದ್ಯ ಭಾಗದಲ್ಲಿ ಬರ್ತದೆ. ಇನ್ನೊಂದಿದೆ ನೋಡಿ, ಇಲ್ಲಿ ಭಾಳ ಸರಳಿವೆ, 2-3 ಸಲ ಓದಿದ್ರೆ ನಿಮ್ಮ ಮನಸ್ಸಿನೊಳಗೆ ಕೂಡ ಉಳಿದು ಬಿಡ್ತದೆ. ಮಂದೆಗೆಳಿಸಿದ ಪಾಪಿ ಕೌರವ ಅಂದು ಮುಂದಲೆ ವಿಡಿದು ಸೈಂಧವನು ಬಂದು ಬಳಿಕ ಅರಣ್ಯವಾಸದೋಳ್ ಎನ್ನನ್ ಎಳೆದುಯ್ದ, ಇಂದು ಕೀಚಕ ನಾಯ ಕಾಲಲ್ಲಿ ನೊಂದೆ ನಾನ್ ಈ 3 ಬಾರಿ ಬಂದ ಭಂಗವೇ ಸಾಕೆನ್ನುತ್ತ ಬಸವಳಿದಳ್ ಇಂದು ಮುಖಿ ಚಂದ್ರಮುಖಿ ದ್ರೌಪದಿ. ಇಲ್ಲಿ ಯಾರನ್ನು ಪಾಪಿ ಎಂದು ಕರೆಯಲಾಗಿದೆ? ಉತ್ತರ ಕೌರವ, ಅರ್ಥಾತ್ ದುರ್ಯೋಧನ. ದ್ರೌಪದಿ ಯಾರನ್ನು ನಾಯಿ ಎಂದು ಕರೆದಿದ್ದಾಳೆ? ಇದು ಸರಳವಾಗಿ ಹೇಳ್ತೀರಿ, ಕೀಚಕನನ್ನು ನಾಯಿ ಅಂತೇಳಿ ಹೇಳ್ತಾಳೆ. ಇನ್ನು ಈ ದ್ರೌಪದಿ ಯಾವ ಅಪಮಾನಕ್ಕೆ ಒಳಗಾಗಿದ್ದಾಳೆ? 3 ವೇಳೆ. ಮೊದಲನೇ ಸಲ ದ್ರೌಪದಿಯು ತುಂಬಿದ ಸಭೆಯಲ್ಲಿ ದುರ್ಯೋಧನ ವಸ್ತ್ರಾಪಹರಣ ಮಾಡ್ತಕ್ಕಂಥ ಸಂದರ್ಭ. ಇನ್ನು 2ನೇದ್ದು ವನವಾಸದಲ್ಲಿದ್ದಾಗ ಸೈಂಧವನು ಬಂದು ಎಳೆದುಕೊಂಡು ಹೋಗಿ ಅವಮಾನಿಸಿದ್ದು. ಮತ್ತು ಕೊನೆಯದು ಅಂತಂದರೆ ತುಂಬಿದ ಸಭೆಯಲ್ಲಿ ಕೀಚಕನ್ ಎಲ್ಲರ ಎದುರು ಕಾಲಿನಲ್ಲಿ ಒದ್ದು ಅವಮಾನಿಸಿದ್ದಾನೆ. ಇನ್ನು 3ನೇ ಭಾಗ ನಾವು ನೋಡೋಣ. 3ನೇ ಒಂದು ಪದ್ಯ ಇದೆ. ರಮಣ ಕೇಳ್, ಉಳಿದವರು ತನ್ನನ್ನು ರಮಿಸುವರು, ಮಾನಾರ್ಥ ನಿರ್ಗಮಿಸುವರು, ಮಾನಾರ್ಥವೇನೇ ನಿರ್ಗಮಿಸುವರು, ನೀನ್ ಅಲ್ಲದೆ ಉಳಿದವರ್ ಉಚಿತ ಬಾಹಿರರು, ಮಮತೆಯಲ್ಲಿ ನೀ ನೋಡು ಚಿತ್ತದ ಸಮತೆಯನ್ನು ಬೀಳ್ಕೊಡು, ಕುಠಾರನ ಯಮನ ಕಾಣಿಸಿ ಕರುಣಿಸು ಎಂದಳು ಕಾಂತೆ ಕೈ ಮುಗಿದು. ಈ ಪದ್ಯ ಭಾಗದಲ್ಲಿ ನಿರ್ಗಮಿಸುವ ಆ ಉಳಿದವರು ಯಾರು? ಧರ್ಮರಾಯ, ಅರ್ಜುನ ಮತ್ತು ನಕುಲ ಸಹದೇವರು. ನೀನೇ ಸೂಕ್ತವಾದವನು ಎಂದು ಯಾರನ್ನು ಕುರಿತು ಹೇಳ್ತಾಳೆ? ದ್ರೌಪದಿ ಹೇಳ್ತಾಳೆ. ಯಾರನ್ನು ಕುರಿತು ಹೇಳಲಾಗಿದೆ? ನೀನೇ ಸೂಕ್ತವಾದವನು. ಯಾರು ಹೇಳ್ತಾರೆ? ದ್ರೌಪದಿ ಹೇಳ್ತಾರೆ. ಯಾರನ್ನು ಕುರಿತು ಅಂತಾರೆ? ಭೀಮನನ್ನು ಕುರಿತು. ಇಲ್ಲಿ ಕ್ಷಮಿಸಿ, ಉತ್ತರ ಸಂಪೂರ್ಣವಾಗಿ ಬಂದಿಲ್ಲ, ಸರಿ ಮಾಡಿಕೊಳ್ಳಿ. ನೀನೇ ಸೂಕ್ತವಾದವನು ಯಾರನ್ನು ಕುರಿತು ಅಂತಂದರೆ ದ್ರೌಪದಿಯು ಭೀಮನನ್ನು ಕುರಿತು ಹೇಳ್ತಕ್ಕಂಥ ಸಂದರ್ಭ ಇದೆ. ದ್ರೌಪದಿ ಕೈ ಮುಗಿದು ಏನೆಂದು ಪ್ರಾರ್ಥಿಸುತ್ತಾಳೆ? ರಮಣ, ಭೀಮ, ಮಮತೆಯಲ್ಲಿ ನೀನು ನನ್ನ ನೋಡು, ಚಿತ್ತ ಸಮತೆಯನ್ನು ಬಿಟ್ಟು ನೀಚನಾದ ಕೀತಕನನ್ನು ಯಮನ ಹತ್ತಿರ ಕಳುಹಿಸಬೇಕು ಅಂತೇಳಿ ಹೇಳ್ತಾ ಇದ್ದಾಳೆ. ಇಲ್ಲಿ ಏನಿದೆ ಅಂತಂದರೆ ಹೆಚ್ಚುವರಿಯಾದಂಥ ಪ್ರಶ್ನೆಗಳು. ಭೀಮನೇ ಮಿಡುಕುಳ್ಳ ಗಂಡನೆಂದು ದ್ರೌಪದಿ ಏಕೆ ಭಾವಿಸಿದಳು? ತೋಳ ಹೊರೆ ನಿಮಗೇಕೆ ಎಂದು ದ್ರೌಪದಿ ಹೇಳಲು ಕಾರಣವೇನು? ಇನ್ನಷ್ಟು ಸಂದರ್ಭಗಳಿವೆ. ತಳುವಿಲ್ಲದೆ ಉಸುರ್ ಇವರೇಕೆ ಬಂದೆ, ಇರುಳೇಕೆ ಬಂದೆ. 2ನೇದ್ದು,
ರಾಯನ ಆಜ್ಞೆಯ ಕಣ್ಣಿನಲ್ಲಿ ಬಿಗಿ ಒಡೆದು ಕೆಡೆದೆವು. ಇನ್ನು ಮೂರನೇದು ಎಮ್ಮ ಅಣ್ಣನ ಆಜ್ಞೆಯ ಗೆರೆಯ ದಾಂಟಿದೆ. ಇನ್ನು 5-6 ವಾಕ್ಯಗಳಲ್ಲಿ ಬರೀತಕ್ಕಂಥದ್ದು ತನಗೆ ಒದಗಿದ ತೊಂದರೆಯನ್ನು ಪರಿಹರಿಸಿಕೊಳ್ಳಲು ದ್ರೌಪದಿಯ ಜಾಣತನವನ್ನು ವಿವರಿಸಿದೆ. ವಿದ್ಯಾರ್ಥಿಗಳೇ, ಈ ಭಾಗವನ್ನು ನಾನು ಪರೀಕ್ಷಾ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ತಮಗಾಗಿ ಸಿದ್ಧಪಡಿಸಿದ್ದೇನೆ. ದಯವಿಟ್ಟು ಇದನ್ನು 2-3 ಸಲ ಕೇಳಿ. ಇದು ಅತ್ಯಂತ ಮಹತ್ವದ ಪಾಠ. ಯಾವ ವರ್ಷವೂ ಇದರಿಂದ ಪ್ರಶ್ನೆ ಬಂದಿಲ್ಲ ಅಂತಕ್ಕಂಥ ಮಾತೇ ಇಲ್ಲ. ದಯವಿಟ್ಟು ಇದನ್ನು 2-3 ಸಲ ನೋಡಿ, ಅಥವಾ ಅದರ ಜೊತೆಯಲ್ಲಿಯೇ ಈ ಹಿಂದೆ ಮಾಡಿರ್ತಕ್ಕಂಥ ಪದ್ಯ ವಿಶ್ಲೇಷಣೆ ಅಂತಕ್ಕಂಥದ್ದು, ಅಂದರೆ ಪ್ರತಿಯೊಂದು ಪದಕ್ಕೆ ಅರ್ಥ ಹೇಳಿ ಇಡೀ ಸಂಪೂರ್ಣ ಪದ್ಯ ಭಾಗಕ್ಕೆ ಆ ನುಡಿಗಳಿಗೆ ಅರ್ಥ ಹೇಳ್ತಾ ಈ ಒಂದು ಅದ್ಭುತವಾದಂತಹ ಪಾಠ ನಾನು ಮುಗಿಸ್ತಾ ಇದ್ದೇನೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ನಿಮಗೆ ಏನು ಬೇಕು ಅಂತಕ್ಕಂಥದ್ದು. ನಾನು ನಿಮ್ಮೊಂದಿಗೆ ವಿದಾಯ ಹೇಳ್ತಾ ಇದ್ದೇನೆ. ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ತಮಗೆ ಶುಭವಾಗಲಿ ಹಾಗೂ ವಂದನೆಗಳು.